ಒಂದಮ್ಮ ಏನು ಹೇಳ್ತಾಳೆ, "ನನ್ಗೆ ಯಾಕಾರ ಫ್ರೆಂಡ್ ಮಾಡಿಕೊಟ್ರಿ ನೀವು" ಅಂತ ಒಂದಮ್ಮ ಹೇಳ್ತಾಳೆ. ಆಯಮ್ಮ ನೋಡಿದ್ರೆ ಹೋಗಿ ಬಂದು ಅವಳನ್ನೇ ಕಚ್ಕೊತಾಳೆ. ಹೀಗೆ ಒಂದಿನ ಒಂದು ಲೇಡಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ, "ನಮಸ್ತೆ, ಚೆನ್ನಾಗಿದ್ದೀರಾ? ಸೌಮೇಶ್ ಅವರೇ, ನಿಮ್ಮ ವೀಡಿಯೋಸ್ ಎಲ್ಲ ನಾವು ನೋಡ್ತೀವಿ. ನೀವು ತುಂಬ ಚೆನ್ನಾಗಿ ಮಾಡ್ತೀರಾ" ಅಂತ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮೇಶ್ರೀ. ನೆನ್ನೆ ನಾನು ಒಂದು ಬ್ಲಾಗು ಮಾಡಿ ಹಾಕಿದ್ದೆ ವೀಡಿಯೋಸು. ಅದರಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ. ಹೆಂಗೆಲ್ಲ ಜನರು ಆಮರ್ಸ್ತಾರೆ ಅಂತ. ಹಾಗೆ ಇವತ್ತು ಇನ್ನೊಂದು ಸ್ಟೋರಿ, ಅಂದರೆ ಇದೆಲ್ಲ ಇನ್ಸ್ಟಾಗ್ರಾಮ್ ಸ್ಟೋರಿನೇ. ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡು ಅಂತ ಪರಿಚಯ ಆದವರು ಯಾರ್ಯಾರೆಲ್ಲ ಹೆಂಗೆ ಆದರು ಅನ್ನೋದ್ರ ಬಗ್ಗೆ ಕಚ್ಕೊಳ್ಳಿ. ನಾವು ಬೇಡ ಅನ್ನಲ್ಲ, ಯಾರಿಗೂ ನಾವಿಲ್ಲಿ ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ. ಬಟ್ಟು ಒಬ್ಬರು ಯೋಗ್ಯತೆನ ಒಂದ್ಸಲಿ ನೋಡಿದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಬಾರ್ದು. ಅಲ್ಲಿ ಹೋದಾಗ ಏನಾಗ್ಬಿಡುತ್ತೆ, ಪದೇ ಪದೇ ನಾವು ನಿಜವಾಗ್ಲೂ ಬಚ್ಚಲಲ್ಲಿ ಹೋಗೋವಂಥ ಕೊಚ್ಚೆಗಿಂತ ಕಡೆ ಆಗಿಬಿಡುತ್ತೆ. ಹಾಗೆ ಯಾವಾಗಲೂ ಅಷ್ಟೇ ಕೊಚ್ಚೆಗಳು ಸವಾಸ ಮಾಡಬಾರ್ದು, ಒಳ್ಳೆಯವ್ರ ಸವಾಸ ಮಾಡಬೇಕು. ಗಂಧದ ಜೊತೆ ಗುದ್ದಾಡಿದ್ರೆ ಘಮ ಘಮ ಅಂತೀವಿ. ಅದೇ ಈ ಕೊಚ್ಚೆಗಳ ಜೊತೆ ಗುದ್ದಾಡಿದ್ರೆ ನಾವು ಕೂಡ ಕೊಚ್ಚೆ ಆಗ್ತೀವಿ. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದರೆ, ಯಾವಾಗಲೂ ನನಗೆ ಕೆಲವೊಂದು ಸಲ ಅದು ಹೇಳಿದ್ದು ಇನ್ನೂ ಕಿವಿಲಿದೆ. ನಮ್ಮ ಹತ್ರ ಹೇಳೋದು, ನೀವ್ಯಾಕೆ ಪರಿಚಯ ಮಾಡಿಸ್ಕೊಟ್ರಿ, ನಿಮ್ಮಿಂದ ಅಂತ ನನಗೆ ಹೇಳೋದು. ಕೊನೆಗೆ ಒಂದ್ಸಲಿ ಒಬ್ಬ ಮನುಷ್ಯ ನಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತ ಕಣ್ಮುಂದೆ ಸತ್ಯ ಗೊತ್ತಾದಾಗ ನಾವೇನು ಮಾಡಬೇಕು, ಉಗಿದು ಆಚೆ ಇಡಬೇಕು. ಕೆಲವ್ರು ಹಾಗಲ್ಲ, ಅವರೆಲ್ಲ ಏನೇ ಮಾತಾಡಿದ್ರು ಅದೆಲ್ಲ ಹಿಂಗೆ ಸಿಟ್ಕೊಂಡು ಪದೇ ಪದೇ ಅವ್ರ ಹತ್ರಕ್ಕೆ ಹೋಗ್ತಾರಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಅಂಥ ವಿಷಯಗಳು ಹಂಗೆಲ್ಲ ಮಾತಾಡೋರೆ ಅಂತ ಗೊತ್ತಿದ್ದು ಪದೇ ಪದೇ ಅಲ್ಲಿ ಹೋಗ್ತಾರೆ ಅಂದರೆ ಕೊಚ್ಚೆಗಿಂತ ಕಡೆನೇ ಅದು. ಯಾವತ್ತಿದ್ರೂ ಅದು ಕೊಚ್ಚೆನೇ, ಅದು ಗಂಧ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡಬೇಕಾದ್ರೆ ನನಗೆ ಒಂದು ನಂಬರ್ ಕೊಟ್ಟಿದ್ದರು. ಆ ನಂಬರ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ID ಗೆ ನಾನು ಹಾಕ್ಕೊಂಡಿದ್ದಾಗ ತುಂಬ ಜನ ಆ್ಯಕ್ಟಿಂಗ್ಗೆ ಇಂಟ್ರೆಸ್ಟ್ ಇರೋರೆಲ್ಲ ಕಾಲ್ ಮಾಡ್ತಿದ್ರು, ಮಾತಾಡ್ತಿದ್ರು. ಕೆಲವರೆಲ್ಲ ಸುಮ್ಮನೆ ಮಾತಾಡೋರು, "ಹೇಗಿದ್ದೀರಾ ಮೇಡಮ್, ನೀವು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತೀರಾ" ಅಂತೆಲ್ಲ ಮಾತಾಡೋರು. ಹೀಗೆ ಒಂದಿನ ಒಂದು ಲೇಡಿ ನನಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ನಮ್ಮ ಆ್ಯಕ್ಟಿಂಗ್ ಸ್ಕೂಲ್ಗೆ ಕಾಲ್ ಮಾಡಿದ್ಲಲ್ಲ ಅವಳು, ಆಮೇಲೆ ಚೆನ್ನಾಗಿ ಕ್ಲೋಸ್ ಆದಳು, ಫ್ರೆಂಡ್ ಆದಳು, ಚೆನ್ನಾಗಿ ಮಾತಾಡಿದ್ಲು. ನಾವೊಂದು ಒಂದು ಒಳ್ಳೆಯವಳು ಅಂತ ನಾವು ನಂಬ್ಕೊಂಡಿದ್ವಿ. ಆದರೆ ಇಂಥ ಕಚ್ಚಡ ಹೆಂಗಸು ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಲೈಫಲ್ಲಿ ಅಂಥವ್ರ ಸವಾಸ ಕೋಟಿ ಕೊಟ್ಟರು ಬೇಡ ಅಂತಲೇ ನನಗನ್ಸ್ಬಿಟ್ಟಿದೆ. ಆಮೇಲೆ ಅವಳು ಏನು ಮಾಡಿದ್ಲು, ಸ್ಟಾರ್ಟಿಂಗಲ್ಲಿ ನಾವು ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ ಅಂದರೆ ಅವ್ರು ಓದೋರಿಗೆಲ್ಲ ಹಂಗೇ ಅವರೆಲ್ಲರಿಗೂ ಯಾಮಾರಿಸೋದು ಅಂತ ಗೊತ್ತಾಯಿತು. ಕೊನೆಗೆ ಅವಳು ಇದು ಮಾಡಿದ್ಲು, ನಾವೇನೋ ಬಿಸ್ನೆಸ್ ಮಾಡ್ತೀವಿ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ನಮ್ಮ ಹತ್ರ ದುಡ್ಡನ್ನ ತೊಗೊಂಡ್ರು. ಬರೀ 4-5 ತಿಂಗಳಲ್ಲೇ ರಿಟರ್ನ್ ಮಾಡ್ತೀವಿ ಅಂತ ತೊಗೊಂಡ್ರು. ಕೊನೆಗೆ 2 ವರ್ಷ ಆದರೂ, 3 ವರ್ಷ ಆದರೂ, 4 ವರ್ಷ ಆದರೂ ಇವತ್ತಿಗೂ ಆ ದುಡ್ಡು ಬಂದಿಲ್ಲ. ಅದಕ್ಕೇ ನಾನು ಕೋರ್ಟಲ್ಲಿ ಕೇಸ್ ಮಾಡಿರೋದು. ಇವತ್ತಿಗೂ ನಮ್ಮ ಹತ್ರ ದಾಖಲಾತಿಗಳು ಪ್ರತಿಯೊಂದು ಇದೆ. ನನಗೇನು ಅವ್ರು ಕೊಟ್ಬಿಟ್ಟು, ನಮ್ಮನ್ನು ದೇವರು ಕೆಳಗಡೆ, ನಮ್ಮ ರಾಯರು ಕೆಳಗಡೆ ಇಳಿಸಿಲ್ಲ, ನಮ್ಮನ್ನು ಒಂದು ಮಟ್ಟಕ್ಕೆ ಕರ್ಕೊಂಡೇ ಹೋಗ್ತಾ ಇದ್ದಾರೆ. ಆಮೇಲೆ ಆದಮೇಲೆ ಅವಳು ಸೌಮ್ಯರಾವು ಕೂಡ ಕೊಟ್ಟಿದ್ಲು. ಅದೇನೋ ದೇವರೇ ಬಲ್ಲ. ಸೌಮ್ಯರಾವು ನಾನಿಬ್ಬರು ಕೂಡ ಒಟ್ಟಿಗೆ ಆ ಫೋನ್ ಕಾಲ್ ಮಾಡೋಳಿಗೆ ದುಡ್ಡು ಕೊಟ್ವಿ. ಕೊನೆಗೆ ಅವಳು ಸತ್ತೋದ್ಲು. ಅವ್ರ ಮನೆಯವರೆಲ್ಲ ಕೇಳಿದ್ದಕ್ಕೆ ಏನೋ ಕೊಟ್ಟೆ ಬಿಟ್ಟೆ ಅಂತ ಏನೋ ಸುಳ್ಳು ಹೇಳಿದ್ದಾರೆ, ಬಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ, ಇವತ್ತಿಗೂ ದೇವ್ರ ಮೇಲೆ ಪ್ರಮಾಣ ಮಾಡಿಬಿಡ್ಲಿ ಅವರು, ಕೊಟ್ಟಿದ್ದೀನಿ ಅಂತ. ಅವ್ರ ರಾಯರ ಮೇಲೆ ಪ್ರಮಾಣ ಮಾಡಿಬಿಡ್ಲಿ, ರಾಯರು ನೋಡ್ಕೋತಾರೆ. ಯಾಕಂದರೆ ಬದುಕಿರೋಳಿಗೆ ₹1 ಕೊಟ್ಟಿಲ್ಲ ಇದುವರೆಗೂ. ಬದುಕಿರೋಳ್ಗೆ ಕೊಟ್ಟಿರೋ ದುಡ್ಡನ್ನೇ ಕೊಟ್ಟಿಲ್ಲ. ನನಗೆ ದುಡ್ಡು ಕೊಟ್ಟಿದ್ರೆ, ಕ್ಲಿಯರ್ ಮಾಡಿದರೆ ನಾನೇ ಕೋರ್ಟಲ್ಲಿ ಕೇಸ್ ಹಾಕ್ತಿದ್ದೆ. ನಾನು ಬ್ಯಾಂಕ್ ಅಕೌಂಟಿಂದ ಒಂದೇ ಸಲ ಟ್ರಾನ್ಸ್ಫರ್ ಮಾಡಿದೆ ಲಕ್ಷಾಂತರ ದುಡ್ಡು. ನಾವು ಕೊಟ್ಟಿರೋ ದುಡ್ಡನ್ನ ಈಸ್ಕೊಳ್ಳೋಕ್ಕೆ ಇವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು, ಕೊನೆಗೆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಇವ್ರಿಗೆ ಲಾಯರ್ ಇಡಬೇಕು ಅಂದರೆ ಸುಮ್ಮನೆ ಆಗುತ್ತಾ, ಲಾಯರ್ ಫೀಸ್ ಎಲ್ಲ ಕೊಟ್ಟು ಕೊನೆಗೆ ಕೇಸ್ಗೆಲ್ಲ ಬರೆದೆ. ಕೊನೆಗೆ ವಿಡಿಯೋ ಹಾಕಿದ ಮೇಲೆ ಆಮೇಲೆ ಬಂದು ಕೇಸ್ಗೆ ಅಟೆಂಡ್ ಆಗಿ ಲಾಯರ್ನ ಇಟ್ಟಿದ್ದಾರೆ. ಈಗೂ ಆಟ ಆಡಿಸ್ತಿದ್ದಾರೆ, ಪರವಾಗಿಲ್ಲ. ನೀವು ಅವ್ರು ಏನು ಆಟ ಆಡಿಸಿದ್ರು ತೊಂದರೆ ಇಲ್ಲ. ಅದು ಎಷ್ಟು ದಿನ ನಡೆಯುತ್ತೋ ನಡೀಲಿ, ನಡೆಸ್ತೀನಿ, ಸುಮ್ಮನೆ ಬಿಡೋ ಮಗಳೇ ಅಲ್ಲ. ಇದಕ್ಕೆಲ್ಲ ಒಂದು ದಿನ ಮದ್ಮ ಅಂತ ಇರುತ್ತಲ್ಲ, ಭಗವಂತ ಕೊಟ್ಟೇ ಕೊಡ್ತಾನೆ. ಅಲ್ಲಿವರೆಗೂ ವೇಟ್ ಮಾಡೋಣ.
ಆಮೇಲೆ ಅವಳು ಹಿಂಗೆಲ್ಲ ಸೌಮ್ಯರಾವ್ ಹಿಂಗೆಲ್ಲ ಮಾಡಿದ್ದಾಳೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಮೇಲೆ ಅವಳು ಸತ್ತ ಮೇಲೇ ನನಗೆ ವಿಷಯ ಗೊತ್ತಾಗಿದ್ದು. ಈಗೂ ತಿಳ್ಕೊಳ್ಳಿ, ಸೌಮ್ಯರಾವು ಬದುಕಿದ್ದಾಗ ಸ್ಟಾರ್ಟಿಂಗ್ ಪರಿಚಯ ಆಗಿದ್ದು ನನಗೆ. ನನ್ನಿಂದ ಎಲ್ಲರಿಗೂ ಒಂದಷ್ಟು ಜನಕ್ಕೆ ಪರಿಚಯ ಆದ್ಲು. ಆದರೆ ಅವಳು ಸತ್ತಾಗ ಅವಳಿಗೆ ಎಲ್ಲ ಯಾರ ಹತ್ರ ಎಲ್ಲ ಹೋಗ್ಬಿಟ್ಟು ಅವಳು ಸೌಮ್ಯರಾವ್ ನನ್ನ ಬಗ್ಗೆ ಎಲ್ಲರ ಹತ್ರ ಹೋಗ್ಬಿಟ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಬಂದ್ಲು. ಆದರೆ ಅವಳ ಪಕ್ಕದಲ್ಲೇ ಅವಳು ತಲೆದಿಸಿಲ್ ಕುತ್ಕೊಳ್ಳೋರು ಒಬ್ಬರು ಇರಲಿಲ್ಲ. ಅಷ್ಟು ಜನ ಫ್ರೆಂಡ್ಸು ಒಬ್ಬರು ಕೂಡ ಇಲ್ಲ. ಅವಳು ಅವ್ಳಿಗೆ ಹೆಂಗಿತ್ತು ಅಂದರೆ ಅವಳು ಸಾಯೋದೊಂದು ವಾರ ನಾನು ಕಣ್ಣಿಂದ ನೋಡಿದ್ದೀನಿ. ಅವಳ ಪೊಸಿಷನ್ನು ಹೆಂಗಿತ್ತು ಅಂದರೆ ಹೇಳ್ಕೊಳ್ಳೇಬಾರ್ದು. ಅವಳಷ್ಟು ನೋವು ತಿಂದಳು. ಅಷ್ಟು ನೋವು ತಿನ್ಕೊಂಡೇ ಸತ್ತಿದ್ದವಳು. ಚೆನ್ನಾಗೇನು ಸತ್ತಿಲ್ಲ, ನೋವು ತಿನ್ಕೊಂಡು. ಆಮೇಲೆ ಅವಳು ಸತ್ತ ದಿನ ಯಾರೂ ಬಂದಿಲ್ಲ, ಫೋನ್ ಕಾಲು ಬಂದಿಲ್ಲ, ಬಡ್ಡಿ ವ್ಯವಹಾರ ಮಾಡಿದವ್ರು ಬಂದಿಲ್ಲ, ದುಡ್ಡು ತಿಂದವರು ಬಂದಿಲ್ಲ. ನಾನು ₹1 ದುಡ್ಡು ತಿಂದಿಲ್ಲ, ಏನಿಲ್ಲ. ಅವಳ ಒಂದು ಸ್ನೇಹಕ್ಕೆ ನಾನೊಂದು ಬೆಲೆ ಕೊಟ್ಟು ಒಂದು ಅಕ್ಕನಾಗಿ ನಾನು ಅವಳ ಜೊತೆಲಿದ್ದೆ. ಆದರೆ ಅವಳು ಎಲ್ಲೋ ಒಂದು ಕಡೆ ನನಗೆ ನೋವಿದೆ. ಅವಳಿಂದ ನಾನು ತುಂಬ ನೋವು ತಿಂದಿದ್ದೀನಿ, ತಿಂತಾನೂ ಇದ್ದೀನಿ, ಇವತ್ತಿಗೂ ತಿಂತಾ ಇದ್ದೀನಿ. ಅವಳೇನೋ ಸತ್ತೋಗ್ಬಿಟ್ಟು ಎಲ್ಲೋ ಇದ್ದಾಳೆ. ಆದರೆ ಬದುಕಿರೋರಿಗೆ ಎಷ್ಟು ನೋವಾಗುತ್ತೆ ಅಂತ. ಆಮೇಲೆ ಅವಳು ಸತ್ತೋದ್ಲು. ಸತ್ತಾಗ ಬೆಳಗ್ಗೆ ವಿಷಯ ಗೊತ್ತಾದಾಗ ಹೋಗಿ ಕುತ್ಕೊಂಡವಳು. ಅವಳು ಮಣ್ಣು ಆಗೋವರೆಗೂ ನಾನು ಬರಲಿಲ್ಲ, ಅಲ್ಲೇ ಇದ್ದೆ. ಅದಾದಮೇಲೆ ಹಂಗೆ ಕೊರಗ್ತಾ ಇದೆ, ಹಂಗೆ ಅಳ್ತಿದ್ದೆ. ಅವಳು ಸತ್ಲಾಗ ಜೊತೆಲಿದ್ದವಳು ಹಿಂಗಿದ್ದವಳು ಹೋಗ್ಬಿಟ್ಲಲ್ಲ ಅಂತ. ಹೀಗೆ ನನಗೆ ಒಬ್ಬರು ಮೆಸೇಜ್ ಮಾಡ್ತಾರೆ, ಯಾಕೆ ಅಳ್ತೀರಾ, ಯಾಕೆ ಕೊರಗ್ತೀರಾ, ಅಳಕ್ಕೆ ಹೋಗಬೇಡಿ, ನಿಮ್ಮ ಸ್ನೇಹಕ್ಕೆ ನಿಮ್ಮ ಪ್ರೀತಿಗೆ ಯೋಗ್ಯತೆ ಇಲ್ಲದೇ ಇರುವಂಥವಳು ಅಂದರು. ನಾನು ಯಾಕೆ ಏನು ಅಂದಾಗ ಅವಾಗ ಹೇಳಿದ್ರು, ನಿಮ್ಮ ಬಗ್ಗೆ ತುಂಬ ಮಾತಾಡಿದ್ದಾರೆ, ಆ ಕರ್ಮ ಯಾವ ರೀತಿ ಹೆಂಗೆ ಸುತ್ಕೊಂಡೋಯ್ತು ಅಂತ ಗೊತ್ತಿಲ್ಲ, ದಯವಿಟ್ಟು ಅಳಬೇಡಿ, ಇನ್ನು ಮುಂದೆ ಚೆನ್ನಾಗಿರಿ, ನಿಮ್ಮ ಫ್ಯಾಮಿಲಿ ಇದೆ, ನಿಮಗೋಸ್ಕರ ನೀವು ಬದುಕಿ ಅಂತ ಅಂದರು. ಕೆಲವೊಂದು ವಿಷಯ ಗೊತ್ತಾಯಿತು. ಆವಾಗ ನಾನು ಗಟ್ಟಿ ಮನಸ್ಸು ಮಾಡ್ಕೊಂಡ್ರು ಆದ್ರೂ ಅವಳು ಸತ್ತಾಗ 3 ದಿವ್ಸಕ್ಕೆ ಹೋದೆ. ಆಮೇಲೆ 11 ದಿವಸಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನು ನನ್ನ ಮನೇಲೇ ಜೊತೇಲಿದ್ದಾಗ ಅವಳು ಬೆನ್ನಿಗೆ ಚುರಿ ಹಾಕಿದ್ದಾಳೆ ಅಂದಾಗಲೇ ನಾನು ಅವಳನ್ನು ಪಕ್ಕದಲ್ಲಿ ಇಟ್ಕೊಂಡು ಕೈ ತುತ್ತು ಕೊಟ್ಟಿದ್ದೀನಿ, ಊಟ ಹಾಕಿದ್ದೀನಿ. ಅವಳು ಸತ್ತ ಮೇಲೂ ನಾನು ಅವಳಿಗೆ 11 ದಿವಸದ ಹಾಲು ತುಪ್ಪ ಇದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಮನೇಲೇ ನಾನು ಅವಳಿಗೆ ಅಂತ ಒಂದು ಹೊಸ ಸೀರೆ ಎಲ್ಲ ತಂದು ವೆಜ್ ಮಾಡಿದ್ವಿ ಅನಿಸುತ್ತೆ, ನಾನ್ ವೆಜ್ ಇಲ್ಲ ಅನಿಸುತ್ತೆ, ವೆಜ್ ಮಾಡಿ ಅವಳಿಗಿಟ್ಟು ನಮ್ಮ ಮನೇಲಿ ನನ್ನ ಕೈಲಾಗಿದ್ದೇನೋ ಫ್ರೆಂಡು ಅಂತ ನಾನು ಮಾಡಿದೆ ಅಷ್ಟೆ. ಅದಾದಮೇಲೆ ಅದಕ್ಕೆ ಮುಂಚೆ ಇದೆಲ್ಲ ಆಯಿತು. ಅಂದರೆ ಇಷ್ಟಕ್ಕೆಲ್ಲ ಕಾರಣ, ಹಿಂಗೆಲ್ಲ ಆಗ್ಬೇಕಾರೆ ನಡಿಬೇಕಾರೆ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಇನ್ಸ್ಟಾಗ್ರಾಮಿಂದ ಪರಿಚಯ ಆದಂಥ ಒಂದು ಲೇಡಿ. ಆ ಒಂದು ಲೇಡಿ ಕಾಲಿಟ್ಟ ಮೇಲೇ ಎಲ್ಲ ಫ್ರೆಂಡ್ಸು ಚೆನ್ನಾಗಿದ್ರು, ಎಲ್ಲರೂ ಚೇಂಜ್ ಆಗಿಬಿಟ್ರು. ಎಲ್ಲರೂ ತಂದಿಕ್ಕೋದು, ತಮಾಷೆ ಮಾಡೋದು, ಈ ಥರ ಎಲ್ಲ ಹಿಂಗಾಯಿತು. ಕೊನೆಗೆ ನಮಗೆ ಬೇಕಾದವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ನಮ್ಮ ಬಗ್ಗೆ ಎಲ್ಲ ಇಲ್ಲದೆ ಇರೋದೆಲ್ಲ ಮಾತಾಡಿ ಅವ್ರ ಜೊತೆ 1ಕ್ಕೆ 2 ಸೇರಿಸಿ ಇವತ್ತಿಗೂ ಮಾತಾಡ್ತಾರೆ ಅವರು. ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡಲಿ, ನಾನೇನೂ ಮಾಡಲ್ಲ, ನಾನೇನೂ ಮಾತಾಡಲ್ಲ. ಅದಕ್ಕೆಲ್ಲ ಉತ್ತರ ರಾಯರು ಕೊಡ್ತಾರೆ, ರಾಘವೇಂದ್ರ ಸ್ವಾಮಿಗಳೇ ಕೊಡ್ತಾರೆ. ನನಗೆ ನೋಡಿ, ಅಷ್ಟು ಜನ ಫ್ರೆಂಡ್ಸ್ ಇದ್ದರು, ಅಷ್ಟು ಜನರಲ್ಲಿ ಯಾರ ಹತ್ರನೂ ₹1 ವ್ಯವಹಾರ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಅವರು ಮಾತಾಡಿದ್ದಾರೆ. ಅವ್ರಿಗೆಲ್ಲ ಹೋಗ್ಬಿಟ್ಟು ಅವ್ರ ಮನೆ ಬಾಗಿಲುಗಳಿಗೆ ಇಳಿಸ್ಬಿಟ್ಟು ಬಂದಿದ್ದೀನಿ, ಅವ್ರ ಮನೆ ಬಾಗಿಲುಗಳಿಗೆ. ಇನ್ನು ಎಂಥ ಇದ್ದೋದ್ರೂ ಇನ್ನು ಅಂಥವ್ರನ್ನ ನನ್ನ ಮನೆ ಬಾಗಿಲಿಗೆ ಸೇರಿಸೋದಿಲ್ಲ. ಆದರೆ ಬೇರೆಯವ್ರ ಬಗ್ಗೆ ಮಾತಾಡೋಕೆ ಬಂದಲೇ ನಾವೇನು ಇದ್ದೀವಿ ಅನ್ನೋದನ್ನು ತಿಳ್ಕೊಂಡು ಮಾತಾಡಬೇಕು. ಅವ್ರು ಹಾಗಲ್ಲ, ನಾವು ಫುಲ್ಲು ಪುತ್ತೂರತೆಗಳು, ನಾವು ಕಂಪ್ಲೀಟು, ನಾವು ತುಂಬ ಒಳ್ಳೆಯವರು, ನಾವು ತುಂಬ ನಾವು ಜೀವನದಲ್ಲಿ ತಪ್ಪೇ ಮಾಡಿಲ್ಲ ಅನ್ನೋ ಥರ ಅವರು ನಟನೆ ಮಾಡ್ತಾರೆ. ಏನೂ ತಪ್ಪು ಮಾಡದೆ ತನ್ನ ಪಾಡಿಗೆ ತಾನಿರೋರನ್ನ ಇವ್ರು ಹಿಂಗೆ ಮಾಡಿದ್ದಾರೆ, ಇವ್ರು ಹಿಂಗೆ ಜೀವನ ಮಾಡ್ತಾರೆ, ಅವ್ರು ಹಂಗೆ ಜೀವನ ಮಾಡ್ತಾರೆ. ನಾನು ಹೇಳೋದು, ಯಾರು ಹೆಂಗಾದ್ರೂ ಜೀವನ ಮಾಡಲಿ, ನಿಮ್ಗೇನಾಗಬೇಕು, ನನಗೇನು ಸೌಮ್ಯಶ್ರೀಗೆ ಕೊಡಬೇಕು ಹಣ, ಅವಳು ಕೊಡಬೇಕಾಗಿರೋದನ್ನ ಅವಳು ಕೊಟ್ಬಿಟ್ರೆ ನಮ್ಮ ಬಗ್ಗೆ ಯಾಕೆ ಮಾತಾಡ್ತಾಳೆ, ನಮ್ಗೆ ಯಾಕೆ ಇದು ಮಾಡ್ತಾಳೆ ಅಂತ ಅದನ್ನು ತಿಳ್ಕೊಳ್ಳಲ್ಲ. ನಮ್ಮ ದುಡ್ಡೇ ಇಟ್ಕೊಂಡು ಅವ್ರ ಹತ್ರ ನಾವು ಅನ್ಬಾರ್ದೆಲ್ಲ ಅನ್ಸ್ಕೊಂಡು ಅದೆಲ್ಲ ಕೇಳಬೇಕು. ಅದೆಲ್ಲ ಕೇಳಿಬಿಟ್ರೆ ಓಕೆ, ಒಳ್ಳೆಯವರು. ನಿಜವಾಗ್ಲೂ ಹೇಳಲ್ವಾ, ನಾವು ಯಾರಿಗಾರ ದುಡ್ಡು ಕೊಡಬೇಕು ಅಂದರೆ ಆ ಕ್ಷಣದಲ್ಲೇ ನಾವು ಕ್ಲಿಯರ್ ಮಾಡ್ತೀವಿ. ಅದೇನಾರಾಗಲಿ,
ನಮಗೆ ಬೇಡ ಅಂತ. ನಾನು ಅಷ್ಟು ಫ್ರೆಂಡ್ಶಿಪ್ ಮಾಡಿದೆ, ಯಾರ ಹತ್ರನೂ ಇಂಥ ಕಚಡ ವ್ಯವಹಾರ ಮಾಡೋವಂಥವ್ರನ್ನ ನಾನು ನೋಡಲಿಲ್ಲ, ನಾನು ಇಂಥ ಕಚಡ ವ್ಯವಹಾರನೂ ಮಾಡಲಿಲ್ಲ. ಹಾಗಾಗಿ ಇನ್ಸ್ಟಾಗ್ರಾಮಿಂದ ಆದಂಥ ಈ ಒಂದು ಇನ್ಸಿಡೆಂಟ್, ಇನ್ಸ್ಟಾಗ್ರಾಮಲ್ಲಿ ಹಿಂಗೆಲ್ಲ ಪರಿಚಯ ಆಗಿ ನಮ್ಮ ಮನೆಗೆ ಬಂದು ನಮ್ಮ ಮನೇಲಿ ತಿಂದು ಉಂಡು ಎಲ್ಲ ಹೋಗಿ ಕೊನೆಗೆ ನನ್ನ ಬಗ್ಗೆನೇ ಇಲ್ಲದಿರೋದೆಲ್ಲ ಮಾತಾಡಿದ್ರು. ಇದೆಲ್ಲ ನೋಡಿದಾಗ ಏತು ಯಾರ ಸಹವಾಸನೂ ಬೇಡಪ್ಪ, ದೊಡ್ಡ ನಮಸ್ಕಾರ ಅಂತ ಹೇಳಿ ನಾನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಇವಾಗ ಕಂಪ್ಲೀಟು ಹೊಸಬ್ರು ಅಂದ್ರೆ ದೂರ ಇರಿ ಅನ್ನೋ ಥರ ಆಗ್ಬಿಟ್ಟಿದೆ. ನಾನು ಯಾರ ಹತ್ರನೂ ಎಲ್ಲರೂ ಮಾತಾಡಿಸ್ತಾರೆ, ಆಯ್ ಬಾಯ್ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಕೆಲವ್ರು ಅನ್ಕೋಬೋದು ಏನಪ್ಪ ಈ ಅಮ್ಮ ಮಾತಾಡಲ್ಲ ಅಂತ. ಬಟ್ ಈ ಥರ ಎಲ್ಲ ಸಿಚುವೇಶನ್ ಆದಾಗ ಯಾರನ್ನು ನಂಬೋದು ಯಾರನ್ನು ಬಿಡೋದು ಗೊತ್ತಿಲ್ಲ. ಇನ್ನೊಂದೇನಾಯಿತು ಅಂದರೆ, ಈಗ ತುಂಬ ಜನ ಫ್ರೆಂಡ್ಸ್ ಇದ್ದರು, ಎಲ್ಲರೂ ಅವ್ರವ್ರ ಪಾಡ್ಗೆ ಅವ್ರವ್ರು ಇದ್ದಾರೆ, ಮಾತಾಡ್ಬೋದು, ಮಾತಾಡಿದ್ರು ನನ್ನ ಕಿವಿಗೆ ಬಿದ್ದರೆ ಮಾತ್ರ ಡೈರೆಕ್ಟೇ ಹೋಗಿ ಕೇಳೋದು. ಆಮೇಲೆ ಅವರೆಲ್ಲ ಅವ್ರ ಹತ್ರ ನಮ್ಮ ಹತ್ರ ಅವ್ರಿಗೂ ನಮಗೂ ದುಡ್ಡಿನ ವ್ಯವಹಾರ ಇಲ್ವಲ್ಲ, ಹಂಗೇನಿಲ್ಲ. ಇಲ್ಲಿ ಫೋನ್ ಕಾಲ್ ಅವಳ ಹತ್ರ ಮಾತ್ರ ನಮ್ಮದು ಅವ್ರದ್ದು ದುಡ್ಡಿನ ವ್ಯವಹಾರ ಇರೋದ್ರಿಂದ ಅದು ನಮಗೆ ಕ್ಲಿಯರ್ ಮಾಡಿಬಿಟ್ರೆ ನಮ್ಗೆ ಅವಳ ಸುದ್ದಿನೇ ಬೇಡ. ಅವಳು ಸತ್ರು ನಮ್ಗೇನಾಗಬೇಕು, ಅವಳೆ ನನ್ನ ಸಂಬಂಧಿಕ್ಲೇನ, ರಿಲೇಷನ್ನ, ಬಂಧು ಬಳಗ ಏನಂದ್ರೆ ಏನಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಅವಳೇ ನಂಬರ್ ತೊಗೊಂಡು ಕಾಲ್ ಮಾಡಿಕೊಂಡು, ನಾನು ಹಾಕಿದಂಥ ನಂಬರ್ ಕಾಲ್ ಮಾಡಿ ಅವಳ ಕಷ್ಟ, ನಾನು ಹಿಂಗೆ ಬೆಳೆದೆ ಹಂಗೆ ಬೆಳೆದೆ, ನಾನು ಹಿಂಗೆ ಬಂದೆ ಅಂತ ಹೇಳಿ ಅವಳೇ ಹೇಳ್ಕೊಂಡು ಕೊನೆಗೆ ಹಿಂಗೆಲ್ಲ ಛತ್ರಿ ಕೆಲಸಗಳನ್ನ ಮಾಡ್ತಾಳೆ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಮಾಡ್ಕೋಬೇಕಾರೆ, ಮಾತಾಡ್ಬೇಕಾರೆ ತುಂಬ ಹುಷಾರಾಗಿರಿ. ಈ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಒಳ್ಳೆಯವ್ರು ಇರಲ್ಲ, ಎಲ್ಲರೂ ಕೆಟ್ಟವ್ರು ಇರಲ್ಲ. ಹಂಗನ್ಬಿಟ್ಟು ಎಲ್ಲರನ್ನೂ ನಂಬಕ್ಕೆ ಹೋಗ್ಬೇಡಿ. ಎಲ್ಲ ನಂಬಿ ನಮ್ಮ ಥರ ನೋಡಿ ದುಡ್ಡು ಕೊಟ್ಟು ಇವಾಗ ಕೋರ್ಟು ಕಚೇರಿ ಅಂತ ಎಲ್ಲ ಹಿಂಗೆಲ್ಲ ಆಗ್ತಾಯಿದೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಈ ಥರ ಒಂದು ಘಟನೆ ನಡೀತು. ಇದಕ್ಕೆಲ್ಲ ನನಗೆ ತೋರಿಸ್ಕೊಟ್ಟಂಥವ್ರು ಯಾರು ಅಂದರೆ ಕೊರಗಜ್ಜ ಸ್ವಾಮಿ. ಇವ್ರ ಯೋಗ್ಯತೆ ಏನು, ಇವ್ರ ಬಣ್ಣ ಏನು ಅನ್ನೋದನ್ನು ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದೆ ಕೊರಗಜ್ಜ ಸ್ವಾಮಿ. ಇನ್ನೂ ಇದೆ, ಇಲ್ಲಿಗೆ ಸ್ಟಾಪ್ ಆಗಲಿಲ್ಲ. ಇನ್ನೂ ಕೆಲವೊಂದು ಘಟನೆಗಳನ್ನು ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.